ಮೈಸೂರಿನ ಪ್ರತಿಷ್ಠಿತ ಸಂತ ಫಿಲೋಮಿನಾ ಪದವಿ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಸಾಧಕ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಟಿ ನರಸೀಪುರ ತಾಲೂಕಿನ ತುಂಬಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಟಿ ನರಸೀಪುರ ತಾಲೂಕಿನ ತುಂಬಲ ಗ್ರಾಮದಲ್ಲಿ ನಡೆಯುತ್ತಿರುವ ವಿಶೇಷ ಎನ್ಎಸ್ಎಸ್ ವಾರ್ಷಿಕ ಶಿಬಿರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರಾದ ಜಾನಪದ ಗಾಯಕಿ ಪದ್ಮಾ ಗೋಪಾಲ್, ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿ ಸುನೀತಾ ಸುರೇಶ್, ಮುಖ್ಯ ಅಡಿಗೆ ಸಿಬ್ಬಂದಿ ಮಹಾದೇವಮ್ಮ, ಆಶಾ ಕಾರ್ಯಕರ್ತೆ ಶಶಿಕಲಾ, ಜೆರಾಲ್ಡಿನ್ ಮೇರಿರವರ ಸೇವೆಯನ್ನ ಗುರುತಿಸಿ ವಿಶೇಷವಾಗಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜನಪದ ಗಾಯಕಿ ಪದ್ಮಾ ಗೋಪಾಲ್ ರವರು, ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ. ಅಂಬೇಡ್ಕರ್ ಅವರು ಕೊಟ್ಟಂತಹ ಸಮಾನತೆಯ ಸಂವಿಧಾನದಿಂದ ಮಹಿಳೆಯು ಸಮಾಜದ ಸ್ವಾಭಿಮಾನದ ಸಂಕೇತವಾಗಿದ್ದು, ಪ್ರತಿ ಕ್ಷೇತ್ರದಲ್ಲಿ ಮಹಿಳೆಯು ಗುರುತಿಸಿಕೊಂಡು ಸಮಾಜದ ಪ್ರಗತಿಯ ಪ್ರಮುಖ ಭಾಗವಾಗಿದ್ದಾಳೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತುಂಬಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷ ಬಿ ಸಿದ್ದರಾಜು, ತುಂಬಲ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಗೋಪಾಲ್, ಮುಖ್ಯ ಶಿಕ್ಷಕ ಗೋವಿಂದರಾಜು, ಸುಪೀರಿಯರ್ ಬ್ರದರ್ ಜಯಪ್ರಕಾಶ್, ಎನ್ಎಸ್ಎಸ್ ಸಂಯೋಜಕ ಜಾನ್ಸನ್ ಅರುಳರಾಜ್, ಸಂತ ಫಿಲೋಮಿನಾ ಕಾಲೇಜಿನ ಉಪನ್ಯಾಸಕರಾದ ಪ್ರಿಯಾಂಕಾ, ಅಜಯ್, ಯಲ್ಲಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹೆಂಗಸಾಗ್ಲಿ ಗಂಡಸಾಗ್ಲಿ ತುಂಬಾ ಇವತ್ತಿನ ಕಂಟನು ಸಪೋರ್ಟ್ ಕೊಡ್ತಾರೆ. ನಮ್ಮ ನಿಂಗೆಗುಂಡಿ ಆಗ್ಲಿ ತುಂಬಲ ಆಗ್ಲಿ ಎಲ್ಲರಿಗೂ ಇವತ್ತು ಸಪೋರ್ಟ್ ಆಗಿ ನಿಂತಿದ್ದಾರೆ. ನಮ್ಮ ಮನೆಯಷ್ಟು ಇರೋದಾಗ ಇಲ್ಲ ಅಂತಂದ್ರೆ ನನ್ನ ಮಕ್ಕಳಿಗೆ SLC 8ನೇ ಕ್ಲಾಸ್ ನನ್ನ ಮಗಳು ಹೋಗ್ತಿದ್ದು, ನನ್ನ ಮಗಳು ಇವತ್ತನ್ನ ನಾನು ಮಾಡಿಸ್ತಾ ಇದ್ದೀನಿ ಅಂದ್ರೆ ಅವಳನ್ನ ಡಾಕ್ಟರ್ ಇದ್ದಾಳೆ. ನನ್ನ ಮಗಳು ಓದ್ತಾ ಇದ್ದಾಳೆ. ಇವತ್ತು ನಾವು ಎಲ್ಲದರಲ್ಲೂ ನಾವು ಹೆಂಗಸು ಅಂತ ನಾವು ಹೊರಗಡೆ ಕೂತ್ಕೋಬಾರ್ದು ಅಂತ ಧೈರ್ಯವಾಗಿ ನಾವು ಮುಂದೆ ನುಗ್ಗಿದ್ರೆ ಏನನ್ನು ಸಾಧಿಸ್ತೀವಿ ಅನ್ನೋದು ಛಲ ಇರುತ್ತೆ ನಮಗೆ. ಅಥವಾ ಯಾರು ಏನು ಅನ್ಕೋತಾರೋ ಅವ್ರು ಅನ್ಕೋತಾರೇನೋ ಇವ್ರು ಅನ್ಕೋತಾರೇನೋ ಅಂತ ಇದ್ರೆ ನಾವು ಖಂಡಿತ ಒಳಗಡೆನೆ ಇರ್ಬೇಕಾಗುತ್ತೆ ಅಲ್ವಾ. ಆದ್ರೆ ಇವತ್ತು ಏನು ಅಂತಂದ್ರೆ ಸಪೋರ್ಟ್ ಮಾಡಲ್ಲ ಅಂತ ಅನ್ಕೋಬಾರ್ದು ನಾವು. ಪ್ರತಿಯೊಬ್ರು ನಮ್ಗೆ ಇವತ್ತು ನಮ್ಮ ಊರಲ್ಲಿ ಜನತೆಗಳು ಎಲ್ಲರೂ ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ರೇವಣ್ಣರಾಗ್ಬೋದು, ಆಗ್ಬೋದು, ಪ್ರತಿಯೊಬ್ರು ಅಥವಾ ಶಶಿ ಆಗ್ಬೋದು. ನಮ್ಮ ಮನೆ ಹತ್ತಿರೋದಾಗ ಶಶಿ ಎಷ್ಟು ನಮ್ಗೆ ಇದು ಮಾಡಿದಾಳೆ ಅಂದ್ರೆ ಅಷ್ಟು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಮಾದೇವಮ್ಮ ಆಗ್ಬೋದು. ಇವತ್ತಿಗೂ ನನಗೆ ಏನಾರ ನೋವಾದ್ರೆ ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ನನ್ನ ದುಃಖ ಇರಲಿ ಇನ್ನೊಂದಾಗಲಿ ಹಂಚ್ಕೊಂಡು ನನಗೆ ಸಮಾಧಾನ ಮಾಡ್ತಾರೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ.